ಮಿಂಟೋ ಆಸ್ಪತ್ರೆ ವೈದ್ಯರು ಹಾಗೂ ಕರವೇ ಕಾರ್ಯಕರ್ತರ ನಡುವಿನ ಕಿತ್ತಾಟ ತಾರಕಕ್ಕೇರಿದೆ. ಸಂಧಾನ ಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ವೈದ್ಯರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಮಿಂಟೋ ಆಸ್ಪತ್ರೆ ಬಳಿ ಕಿರಿಯ ವೈದ್ಯರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಧರಣಿಯನ್ನ ಮಾಡ್ತಾ ಇದ್ದಾರೆ. ಕರವೇ ಮುಖಂಡರಾಗಿರುವ ಅಶ್ವಿನಿ ಬಂಧನಕ್ಕೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಅಶ್ವಿನಿಯನ್ನ ಬಂಧಿಸುವವರೆಗೂ ಪ್ರತಿಭಟನೆಯನ್ನ ಕೈಬಿಡಲ್ಲ ಅಂತ ವೈದ್ಯರು ಪಟ್ಟು ಹಿಡಿದಿದ್ದಾರೆ. ಇವತ್ತು ಕೂಡ ಮಾನ್ಯ ಸಚಿವರು ಕೂಡ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಏನು ಅಂದರೆ ಅವರು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ. ಅವ್ರಿಗೆ ಇವತ್ತು ನಾನು ಇದನ್ನ ಸಂದೇಶ ಕೊಟ್ಟಿದ್ದೀನಿ. ಅವರು ಡಿಸೈಡ್ ಮಾಡಿ ನಮ್ಗೆ ಹೇಳ್ತಾರೆ. ಅವ್ರಗಳ ಪ್ರಕಾರ ಅಶ್ವಿನಿ ಗೌಡ ಅವರು ಬಂದು ಅಟ್ಲೀಸ್ಟ್ ಅಪಾಲಜಿನಾರು ಕೇಳಿ ಅಥವಾ ಕಾನೂನಿನ ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡೋಂಗಿದ್ರೆ ಮಾಡಲಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸೌಮ್ಯ, ಸಾಕಷ್ಟು ಸಂಧಾನ ಮಾಡುವಂತಹ ಪ್ರಯತ್ನಗಳು ನಡೆದ್ರೂ ಕೂಡ ಸಂಧಾನ ಸಭೆ ವಿಫಲವಾಗಿದೆ. ಇನ್ನೂ ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ಏನ್ ಬೇಡಿಕೆ ಇಡ್ತಾ ಇದ್ದಾರೆ ಹಾಗಾದ್ರೆ ವೈದ್ಯರು? ಸೌಮ್ಯ, ಪ್ರಮುಖವಾಗಿ 2 ಬೇಡಿಕೆಗಳನ್ನ ಮುಂದಿಟ್ಕೊಂಡು ಈ ಒಂದು ಹೋರಾಟವನ್ನ ಜೂನಿಯರ್ ಡಾಕ್ಟರ್ಸ್ ಮಾಡ್ತಾ ಇರುವಂತದ್ದು. ಮೊದಲನೇದು, ಈ ಒಂದು ಜೂನಿಯರ್ ಡಾಕ್ಟರ್ ಮೇಲೆ ಹಲ್ಲೆ ಮಾಡಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳೆ ಏನಿದ್ದಾರೆ ಅವರು ಬಂದು ಕ್ಷಮಾಪಣೆಯನ್ನ ಕೇಳಬೇಕು. ಮೊದಲಿಗೆ ಅಪಾಲಜಿ ಲೆಟರ್ ಬರ್ಕೊಡ್ಬೇಕು ಅಂತ ಇತ್ತು. ಅಟ್ಲೀಸ್ಟ್ ಅವರು ಕರ್ಟಸಿಗೆ ಬಂದು ಎದುರುಗಡೆ ನಿಂತೊಂದು ಸಾರಿ ಕೇಳಿ ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಮೊದಲನೇದು. ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಲಾಂಚ್ ಆಗಿದೆ, FIR ಆಗಿದೆ. ಆದ್ರೂ ಕೂಡ ಆ ವ್ಯಕ್ತಿಯನ್ನ ಯಾರು ಅರೆಸ್ಟ್ ಮಾಡ್ತಾ ಇಲ್ಲ, ಕನಿಷ್ಠ ಪಕ್ಷ ಒಂದು ಕ್ಷಮಾಪಣೆ ಕೂಡ ಕೇಳ್ತಾ ಇಲ್ಲ ಅನ್ನೋದು ಒಂದು ವಿಚಾರ. ಎರಡನೇ ವಿಚಾರ ಏನು ಅಂದ್ರೆ, ಆಸ್ಪತ್ರೆ ಒಳಗೆ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಬೇಕು ಅಂತ. ಇಷ್ಟು ದೊಡ್ಡ ಆಸ್ಪತ್ರೆ ಆಗಿರೋದ್ರಿಂದ ಇವ್ರಿಗೆ ಪ್ರೂಫ್ ಇಲ್ದಲೇ ಇರೋದೇ ದೊಡ್ಡ ಒಂದು ಡ್ರಾಬ್ಯಾಕ್ ಆಗಿರುವಂತದ್ದು. ಅಲ್ಲಿ ಸಿಸಿ ಕ್ಯಾಮೆರಾ ಇದ್ದಿದ್ರೆ ಇದಕ್ಕೆ ಸಾಕ್ಷಿ ಇರ್ತಾ ಇತ್ತು. ಆಗ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದಕ್ಕೆ ನಾವು ಕೂಡ ಪೊಲೀಸರನ್ನ ಅಥವಾ ಡೀನ್ ಅನ್ನ ಒತ್ತಾಯಿಸುವಂತಹ ಸಾಧ್ಯತೆ ಇರ್ತಾ ಇತ್ತು. ಈಗ ನಮ್ಮ ಹತ್ರ ಪ್ರೂಫ್ ಇಲ್ಲ ಅನ್ನೋದನ್ನೇ ಇವರೆಲ್ಲರೂ ಎತ್ತಿ ಹಿಡಿತಾ ಇದ್ದಾರೆ. ಇದಕ್ಕೋಸ್ಕರ ಡಾಕ್ಟರ್ ಸೇಫ್ಟಿಗೋಸ್ಕರ ಎಲ್ಲಾ ಕಡೆ ಒಂದು ಸಿಸಿ ಕ್ಯಾಮೆರಾ ಬೇಕೇ ಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಇಟ್ಟಿದ್ದಾರೆ. ಸೊ ಈ 2 ಒತ್ತಾಯಗಳಲ್ಲಿ ಎರಡನೇದು ಅಂದ್ರೆ ಸಿಸಿ ಕ್ಯಾಮೆರಾನ ಅಳವಡಿಸುವಂತದ್ದು ಬೆಂಗಳೂರು ಮೆಡಿಕಲ್ ಕಾಲೇಜ್ನ ಡೀನ್ ಅಧೀನದಲ್ಲಿ ಬರೋದ್ರಿಂದ ಅವರಾಗ್ಲೇ ಸಚಿವರ ಬಳಿ ಮಾತನಾಡಿ ಅದಕ್ಕೆ ಒಂದು ಒಪ್ಪಿಗೆಯನ್ನ ಕೂಡ ಪಡ್ಕೊಂಡಿದ್ದಾರೆ. ಅತಿ ಶೀಘ್ರದಲ್ಲೇ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಈ ಮೊದಲನೇ ಬೇಡಿಕೆ ಏನಿದೆ, ಬಂದು ಒಂದು ಅಪಾಲಜಿಯನ್ನ ಕೇಳುವಂತದ್ದು, ಆ ಒಂದು ಅಪಾಲಜಿಯನ್ನ ಕೇಳೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರಿರುವಂತಹ ಆಶಾ ಎನ್ನುವಂತ ಮಹಿಳೆ ಆಕೆ ಒಪ್ಪಿಲ್ಲ. ಆಕೆ ಇನ್ನೂ ಕೂಡ ಬಂದಿಲ್ಲ, ಅಪಾಲಜಿ ಕೇಳಿಲ್ಲ ಅಥವಾ ಅಪಾಲಜಿ ಲೆಟರ್ ಅನ್ನ ಕೊಟ್ಟಿಲ್ಲ. ಒಂದು ಕನಿಷ್ಠ ಪಕ್ಷ ಕ್ಷಮಾಪಣೆ ಕೂಡ ಇಲ್ಲದೆ ವೈದ್ಯರನ್ನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ನುಗ್ಗಿ ಹಲ್ಲೆ ಮಾಡಬಹುದು ಅನ್ನುವಂತ ಪರಿಸ್ಥಿತಿ ಇದೆ ಅಂದ್ರೆ ನಾಳೆಲ್ಲ ಕೆಲಸಕ್ಕೆ ಹಾಜರಾಗುವಂತಹ ಧೈರ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಜೂನಿಯರ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಇವತ್ತೊಂದು ದಿನ ನೋಡಿ, ನಾಳೆ ಇವರೆಗೂ ಇದಾಗ್ದಲೇ ಇದ್ರೆ ಇಡೀ ರಾಜ್ಯಾದ್ಯಂತ ತಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಅವರು ಕೊಟ್ಟಿದ್ದಾರೆ. ಸೌಮ್ಯ, ಥ್ಯಾಂಕ್ ಯು ಸೌಮ್ಯ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನಟ ಪವನ್ ಕಲ್ಯಾಣ್ ನೋಡೋದಕ್ಕೆ ಬಂದಂತಹ ಅಭಿಮಾನಿಗಳಿಗೆ ಪೊಲೀಸರು ಲಾಠಿ ಏಟ್ ಕೊಟ್ಟಿದ್ದಾರೆ. ಗೌನಿಪಲ್ಲಿ ಗ್ರಾಮದ ವೇಣುಗೋಪಾಲ ಸ್ವಾಮಿ ದೇಗುಲ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಆಗಮಿಸಿರೋ ಪವನ್ ಕಲ್ಯಾಣ್ ಕಾರಿನ ಮೇಲೆ ಅಭಿಮಾನಿಗಳು ಒಮ್ಮೆಲೆ ಮುಗಿಬಿದ್ರು. ಈ ವೇಳೆ ಅಭಿಮಾನಿಗಳನ್ನ ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇನ್ನೊಂದೆಡೆ ಪವನ್ ಕಲ್ಯಾಣರನ್ನ ನೋಡೋದಕ್ಕೆ ಮನೆಯೊಂದರ ಮೇಲ್ಚಾವಣಿ ಮೇಲೆ ಅಭಿಮಾನಿಗಳು ಹತ್ತಿದ್ದಾರೆ. ದಿಢೀರನೆ ಮೇಲ್ಚಾವಣಿ ಕುಸಿದು 3 ಗಾಯಗಳಾಗಿವೆ. ಬದಲಾವಣೆ ಆಗಬೇಕಾಗಿರ್ತಕ್ಕಂತಹ ನಿಮ್ಮನ್ನ ಕೇಳ್ಕೋದು ಇಷ್ಟನೇ. ಯುಪಿ ಎಲ್ಲರೂ ಕೂಡ ಬಹಳಷ್ಟು ಬದಲಾವಣೆ ಆಗಬೇಕಾಗಿರ್ತಕ್ಕಂತಹ. ಇದೇ ಕಾರ್ಯಕ್ರಮದಲ್ಲಿ రమేష్ కుమార్ భాషణಕ್ಕೆ అడ్ಡಿ ಮಾಡಿದ ప్రసంగ ಕೂಡ ನಡೆಯಿತು. నాకు అర్థం కావాలి కదన్నయ్యా, ఆయన మాట్లాడిపిస్తాం. ఉండండి, ఒక సెకండ్ ఉండండి. ఎవరు మాట్లాడేది లేదు, ఆయన ఒకరే మాట్లాడేది. దేశం గతి ముగిసింది. ఆపండి. ಆ ಕಡೆ ಹೋಗು, ಹಿಂದೆ ಹೋಗು. ನೀವು ಹೋಗಿ ಪರವಾಗಿಲ್ಲ.